ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲ ಒಂದು ನನ್ನ ಅಷ್ಟೋ ಕನ್ನಡಿಗ ಒಂದು ಕುಟುಂಬಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಜನ ಯೂಟ್ಯೂಬಲ್ಲಿ ಬರೀ ವ್ಯೂಸನ್ನು ಪಡ್ಕೊಳ್ಳೋದಕ್ಕೆ, ಬರೀ ವ್ಯೂಸನ್ನು ಪಡ್ಕೊಂಡು ಬರೀ ಹಣ ಮಾಡೋದಕ್ಕೋಸ್ಕರನೇ ಪ್ರಯತ್ನ ಪಡ್ತಾ ಇರ್ತಾರೆ. ಸರಿಯಾದಂಥ ಒಂದು ವಿಧಾನದಲ್ಲಿ ಭವಿಷ್ಯವನ್ನ ಹೇಳೋದಿಲ್ಲ. ಹಸ್ತರೇಖಾ ಶಾಸ್ತ್ರ 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ನೋಡಿ, ಈ ಹಸ್ತರೇಖಾ ಶಾಸ್ತ್ರದಲ್ಲಿ ಎಲ್ಲ ಪ್ರತಿಯೊಂದು ವಿಚಾರವನ್ನ ನಾವು ತುಂಬಾ ಡೀಪಾಗಿ ತಿಳ್ಕೊಂಡಿದ್ರೆ ಮಾತ್ರ ಹೇಳಕ್ ಸಾಧ್ಯ. ಯಾರೋ ಹೇಳಿರ್ತಾರೆ, ಅದನ್ನ ನೋಡ್ಕೊಂಡು ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ರು ನೋಡ್ಕೊಂಡು ಇನ್ನೊಬ್ರು ಹೇಳ್ತಾರೆ, ಆ ತರ ಆಗೋದ್ ಬೇಡ. ನಾನು ಯಾವುದೋ ಒಂದು ವಿಚಾರವನ್ನ ಇದರಲ್ಲಿ ತುಂಬಾ ಪುಸ್ತಕಗಳಲ್ಲಿ ಓದಿ, ಅದರಲ್ಲಿ ಬಹಳಷ್ಟು ಒಂದು ದೀರ್ಘವಾದ ಅಧ್ಯಯನ ಮಾಡಿ ಅದರಲ್ಲಿರುವಂತ ಚಿಹ್ನೆಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಎಷ್ಟೋ ಸಾರಿ ತುಂಬಾ ಸಾರಿ ಬಹಳಷ್ಟು ವಿಡಿಯೋಗಳನ್ನ ನೋಡ್ತೀರಾ, ಅದು ಹಾಗೆ ಇದು ಹಿಂಗೆ, ಅವ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು, ನೀವು ನೋಡಿದ್ರೆ ಹೀಗೆ ಹೇಳ್ತೀರಾ ಅಂತ ಹೇಳ್ತೀರಾ. ನಾನು ಹೇಳುವಂತ ಇನ್ಫಾರ್ಮೇಶನ್ ನೀವು 100ಕ್ಕೆ 100ರಷ್ಟು ಕಣ್ಣು ಮುಚ್ಕೊಂಡು ನಂಬೋದು. ಯಾಕಂದ್ರೆ ಯಾವುದೇ ಒಂದು ವಿಚಾರ ನಾನು ಹೇಳೋದು ಒಂದು ಹಸ್ತರೇಖಾ ಶಾಸ್ತ್ರದ ಒಂದು ಪುಸ್ತಕಗಳಲ್ಲಿ ನಮೂದಾಗಿರುವಂತ ವಿಚಾರ ಮಾತ್ರ. ಇದು ಪ್ರಾಚೀನವಾದಂತ ಒಂದು ಗ್ರಂಥಗಳನ್ನ ಆಧರಿಸಿ ಹೇಳಿರುವಂತದ್ದು. ಜೊತೆಗೆ ಇದು ಬಹಳಷ್ಟು ಶತಮಾನಗಳಿಂದ ಈ ಒಂದು ವಿದ್ಯೆ ಇರುವಂತದ್ದು. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ವಿಡಿಯೋನ ಮಿಸ್ ಮಾಡಬೇಡಿ, ಈಗ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಈ ಒಂದು ಹಸ್ತದಲ್ಲಿ ಬಹಳಷ್ಟು ರಾಜಯೋಗಗಳು ಇದಾವೆ ಅಂತ ಹೇಳ್ಬೋದು. ಆ ಏನು ಆ ರಾಜಯೋಗಗಳು ಅಂತ ನೀವು ನೋಡೋದಾದ್ರೆ, ಸ್ಪೆಷಲಿ ನೋಡಿ, ಎಷ್ಟೋ ಜನಕ್ಕೆ ಭಾಗ್ಯ ರೇಖೆ ಇದೆ, ಆದ್ರೆ ನಮ್ಗೆ ಭಾಗ್ಯನೇ ಇಲ್ಲ ಅಂತ ಹೇಳ್ತೀರಾ. ಆದ್ರೆ ಭಾಗ್ಯ ರೇಖೆ ನೋಡಿ, ಇಲ್ಲಿಂದ ಹೀಗೊಂದೋಗಿದೆ, ಇಲ್ಲಿಂದ ಹೀಗೊಂದೋಗಿರೋದನ್ನ ಕಾಣಿಸುತ್ತೆ. ನೋಡಿ, ಇದು ಒಂದು ಯಾವುದು ಶನಿ ಪರ್ವತವನ್ನ ಇಲ್ಲ ಅಂತ ನಮ್ಗನ್ಸುತ್ತೆ ಮೇಲ್ನೋಟಕ್ಕೆ. ಆದ್ರೆ ನಿಜಕ್ಕೂ ಇದು ತಲುಪಿರುವಂತದ್ದನ್ನ ಕಾಣಿಸುತ್ತೆ. ನೋಡಿ, ಹೀಗೆ ಈ ಒಂದು ರೇಖೆ ಹೀಗೋಗಿ ಇಲ್ಲಿಗೆ ತಲುಪಿರುವಂತದ್ದನ್ನ ಕಾಣಿಸುತ್ತೆ. ಅದಕ್ಕೆ ಈ ಒಂದು ಸ್ಥಿರ ಧನ ರೇಖೆ ಇರೋದನ್ನ ಕಾಣಿಸುತ್ತೆ. ಯಾರಿಗೆ ಈ ತರ ಸ್ಥಿರ ಧನ ರೇಖೆ ಇರುತ್ತೆ, ಶನಿ ಪರ್ವತದಲ್ಲಿ ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಇದ್ದೇ ಇರುತ್ತೆ. ಅವರು ತತ್ಕಾಲಕ್ಕೆ ಏನಾದ್ರೂ ಒಂದು ಅವಶ್ಯಕತೆ, ಆದ್ರೆ ಹೊರಗಡೆ ಬಹಳಷ್ಟು ಹಣ ಇಲ್ಲ ಅಂತ ತೋರ್ಪಡಿಸ್ಕೊಳ್ಬೋದು. ಆದ್ರೆ ಇವ್ರಿಗೆ ಹಣ ಇವರ ಕೈಯಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಈ ತರ ಒಂದು ಚಿಹ್ನೆ ಭಾಗ್ಯರೇಖೆ ಪ್ಲಸ್ ಸ್ಥಿರ ಧನರೇಖೆ ಯಾರಿಗಿರುತ್ತೆ, ಅವ್ರಿಗೆ 100ಕ್ಕೆ 100ರಷ್ಟು ಹಣದ ಒಂದು ಇದ್ದೇ ಇರುತ್ತೆ. ಅವರ ಕೈಯಲ್ಲಿ ಹಣ ಖಾಲಿ ಆಗೋದಿಲ್ಲ ಅಂತ ಹೇಳ್ಬೋದು. ಅದು ಒಂದು ಅದ್ಭುತವಾದಂತ ಒಂದು ರಾಜಯೋಗ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ರೇಖೆ ಸ್ವಲ್ಪ ದಪ್ಪನಾಗಿರೋದನ್ನ, ಸ್ವಲ್ಪ ವೈಡ್ ಆಗಿರೋದನ್ನ ಕಾಣಿಸುತ್ತೆ, ಮತ್ತೆ ಬ್ಲಾಕ್ ಆಗಿರೋದನ್ನ ಕಾಣಿಸುತ್ತೆ. ನೋಡಿ, ಈ ಏರಿಯಾದಲ್ಲಿ ಈ ವ್ಯಕ್ತಿ ಬಹಳಷ್ಟು ಒಂದು ಹಣಕಾಸಿಗೆ ಬಹಳಷ್ಟು ಒಂದು ಸಮಸ್ಯೆಯನ್ನ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಯಾವ ಪೀರಿಯಡ್ ಅಂದ್ರೆ, ಇದು 35ರಿಂದ ಸುಮಾರು 48, 49ರ ಆಸುಪಾಸಿನವರೆಗೆ ಈ ಒಂದು ಸಮಸ್ಯೆ ಇರೋದನ್ನ ಕಾಣಿಸುತ್ತೆ. ಆ ನಂತರ ತುಂಬಾ ಉತ್ತಮ ರೀತಿಯಲ್ಲಿ ಅವರ ಹಣಕಾಸಿನ ಸ್ಥಿತಿ ಇರುತ್ತೆ. ಇದಷ್ಟೇ ಅಲ್ಲ, ನೋಡಿ, ಇಲ್ಲಿಂದ ಇನ್ನೊಂದು ಭಾಗ್ಯ ರೇಖೆ ಬರ್ತಾ ಇರೋದನ್ನ ಕಾಣಿಸುತ್ತೆ. ನೋಡಿ, ಈ ಒಂದು ಭಾಗ್ಯ ರೇಖೆ ಸ್ವಲ್ಪ ದಪ್ಪನಾಗಿದೆ, ಸ್ವಲ್ಪ ಸ್ಟ್ರಗಲ್ ಅನ್ನು ಸೂಚಿಸುತ್ತೆ. ನೋಡಿ, ಈ ಒಂದು ಭಾಗ್ಯ ರೇಖೆ ತುಂಬಾ ಒಂದು ಫೇಡ್ ಆಗಿರುವಂತದ್ದನ್ನ ತೋರಿಸುತ್ತೆ. ಸೊ ಈ ಎರಡೂ ಭಾಗ್ಯ ರೇಖೆಯಲ್ಲಿ ಸ್ವಲ್ಪ ತೊಂದರೆಯನ್ನು ತೋರಿಸ್ತದೆ. ಹಾಗಾಗಿ 48, 49ರವರೆಗೆ ಇವರು ಹಣಕಾಸಿನ ಸಮಸ್ಯೆನ ಎದುರಿಸ್ತಾರೆ ಅಂತ ಹೇಳ್ಬೋದು. ಆ ನಂತರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಿಮ್ಗೆ ಶುಕ್ರ ಪರ್ವದಲ್ಲಿ ಕೆಲವು ರೇಖೆಗಳನ್ನ ಕಾಣ್ತಾ ಇದೆ. ನೋಡಿ, ಹೀಗೆ ಇದನ್ನ ಲಕ್ಸುರಿ ಲೈನ್ಸ್ ಅಂತ ಕರಿತೀವಿ. ಅಂದ್ರೆ ತುಂಬಾ ಲೈಫ್ ಅಲ್ಲಿ ತುಂಬಾ ಲಕ್ಸುರಿ ಆದಂತ ಕಾರು, ಮನೆ, ಬಂಗ್ಲೆ ಇವುಗಳನ್ನ ಹೊಂದುವಂತ ಅದೃಷ್ಟ ಇರುತ್ತೆ ಅಂತ ಹೇಳ್ಬೋದು. ಎಷ್ಟೋ ಸಾರಿ ಇದನ್ನ ಸ್ಟ್ರೆಸ್ ಲೈನ್ ಅಂತಾನು ಕೆಲವರು ಕರೀತಾರೆ. ಸೊ ಈ ಸ್ಟ್ರೆಸ್ ಲೈನ್ ಏನಪ್ಪಾ ಅಂದ್ರೆ, ಇದು ಯಾವ ಸ್ಟ್ರೆಸ್ ಲೈನು ಈ ಒಂದು ಜೀವನ ರೇಖೆಯನ್ನ ದಾಟೋದಿಲ್ಲ. ಅದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಅಷ್ಟೇ. ಆದ್ರೆ ಈ ಒಂದು ಲೈಫ್ ಲೈನ್ ಅನ್ನ ಯಾವುದು ದಾಟ್ತದೆ ಅದು ಮಾತ್ರ ನಮ್ಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಈ ಒಂದು ಎಸ್ ಈ ಒಂದು ರೇಖೆ ಮಸ್ತಿಷ್ಕ ರೇಖೆ. ನೋಡಿ, ಇಲ್ಲಿ ಒಂದು ಯವ ಚಿಹ್ನೆ ಇರೋದನ್ನ ಕಾಣಿಸುತ್ತೆ. ಇಲ್ಲಿ ಯವ ಚಿಹ್ನೆ ಇದ್ದಾಗ ವ್ಯಕ್ತಿ ಸರಿಸುಮಾರು 7ರಿಂದ 8 ವರ್ಷದ ಆಸುಪಾಸಲ್ಲಿ
ತುಂಬಾ ಒಂದು ಜಾಸ್ತಿ ಆರೋಗ್ಯದ ಸಮಸ್ಯೆಯನ್ನ ಅನುಭವಿಸಿರೋದನ್ನ ಕಾಣಿಸುತ್ತೆ. ಮತ್ತೆ ಇನ್ನೊಂದು ರಾಜಯೋಗ ಏನಪ್ಪಾ ಅಂದ್ರೆ ನೋಡಿ, ಜೀವನ ರೇಖೆಯಿಂದ ಒಂದು ರೇಖೆ ಸ್ಪಷ್ಟವಾಗಿ ಗುರು ಪರ್ವತವನ್ನ ಸೇರಿರುವಂತದ್ದನ್ನ ರಾಜಯೋಗ ಅಂತ ಹೇಳ್ಬೋದು. ಇವರು ಜೀವನದಲ್ಲಿ ಯಾವಾಗೂ ಅಭಿವೃದ್ಧಿಯನ್ನ ಸಾಧಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಯಾರಿಗೆ ಈ ತರ ಶುಕ್ರ ಪರ್ವ ಇರುತ್ತೆ ಅದು ಉಬ್ಬಾಗಿರ್ಬೇಕು. ಎಷ್ಟೋ ಸಾರಿ ನೋಡಿ, ಇಲ್ಲಿ ಸ್ವಲ್ಪ ತಗ್ಗಾಗಿರೋದನ್ನ, ಮಿಡ್ಲಲ್ಲಿ ತಗ್ಗಾಗಿರೋದನ್ನ ಕಾಣಿಸುತ್ತೆ. ಇವರು ಸುಖ, ಶಾಂತಿ, ನೆಮ್ಮದಿನಲ್ಲಿ ಸ್ವಲ್ಪ ಒಂದು ಕಡಿಮೆ ಆಗಿದೆ, ನನಗೆ ಇನ್ನೂ ಬೇಕು, ನನಗೆ ಇನ್ನೊಂದು ಅನುಭವಿಸ್ಬೇಕು ಅನ್ನೋಂಥ ಒಂದು ಆಕಾಂಕ್ಷೆ ಜಾಸ್ತಿ ಇರುತ್ತೆ. ಈ ತರ ತಗ್ಗಿದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಆಕಾಂಕ್ಷೆಯನ್ನ ಹೊಂದಿರ್ತಾರೆ. ತುಂಬಾ ಅದ್ದೂರಿಯಾದಂತ ಜೀವನ ಮಾಡ್ಬೇಕಂತ ಆಕಾಂಕ್ಷೆಯನ್ನು ಹೊಂದಿದ್ರು ಸಹ ಎಲ್ಲೋ ಒಂದು ಸಂದರ್ಭದಲ್ಲಿ ತನಗೆ ಒಂದು ಇಷ್ಟ ಇರುವಷ್ಟು ಸಂಪತ್ತು ಸಿಗದೆ ಇರ್ಬೋದು. ಇದರಿಂದ ಅತೃಪ್ತಿಯನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಈ ಒಂದು ಶುಕ್ರ ಪರ್ವದಲ್ಲಿ ಈ ತರ ತಗ್ಗಿನ ಚಿಹ್ನೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ಬೋದು. ಮತ್ತೆ ನೋಡಿ, ಈ ಒಂದು ಪೂರ್ವ ಪುಣ್ಯ ರೇಖೆ ತುಂಬಾ ಸ್ಪಷ್ಟವಾಗಿರೋದ್ರಿಂದ ಇವ್ರಿಗೆ ಎಂತ ಸಮಸ್ಯೆ ಇದ್ರೂ ಯಾರಾದ್ರೂ ಒಬ್ರು ಬಂದು ಒಂದು ನೆರವಿನಿಂದ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ತರ ವರ್ಟಿಕಲ್ ಲೈನ್ಸ್ ಇರೋದ್ರಿಂದ ಇವರ ಲೈಫಲ್ಲಿ ಇವರ ಫ್ಯಾಮಿಲಿ ಮೆಂಬರ್ಸ್ ಯಾವಾಗ ಇವರಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಹೇಳ್ಬೋದು. ಇನ್ನ ಬುಧ ಪರ್ವ ನೋಡಿ, ಬುಧ ಪರ್ವದಲ್ಲಿ ಒಂದು ಸ್ಪಷ್ಟವಾದಂತ ರೇಖೆ ಇಲ್ಲಿ ಒಂದು ಹೀಗೊಂದಿರೋ ಅಂತ ಕಾಣ್ತೀವಿ. ಸೊ ಹಾಗಾಗಿ ಇವರು ವ್ಯಾಪಾರವನ್ನ ತುಂಬಾ ಅದ್ಭುತ ರೀತಿಯಲ್ಲಿ ವ್ಯಾಪಾರವನ್ನ ಮಾಡಬಹುದು ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿಂದ ಹೀಗೊಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಹೀಗಿದ್ದಾಗ ನೋಡಿ, ಇಲ್ಲಿಂದ ಹೀಗೊಂದು ರೇಖೆ ಇರೋದನ್ನ ಕಾಣಿಸ್ತಾ ಇದೆ. ಬಿಸ್ನೆಸ್ ಐಡಿಯಾ ಇರೋದಂತ ಕಾಣ್ತೀವಿ. ನೋಡಿ, ಇಲ್ಲಿಂದ ಹೀಗೊಂದು ಲೈನ್ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಅತ್ಯುತ್ತಮವಾದಂತ ಲಾಭವನ್ನು ಇವರು ಹೊಂದುತ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಸಹ ಇರೋದನ್ನ ಕಾಣಿಸುತ್ತೆ. ಬುದ್ಧಿರೇಖೆ ಮೇಲೆ ಟ್ರಯಾಂಗಲ್ ಇದ್ದಾಗ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಇವರು ಗಳಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ಇದು 35 ವರ್ಷ ಆದ್ರೆ ಇದು ಅರೌಂಡ್ ಒಂದು 47-48ರ ಆಸುಪಾಸಲ್ಲಿ ನೋಡಿ ಟ್ರಯಾಂಗಲ್ ಕಾಣಿಸ್ತಾ ಇದೆ. ಹಂಗಾಗಿ ಅತ್ಯುತ್ತಮವಾದಂತ ಯೋಗ ಇದಾಗಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಒಂದು ಬುಧ ರೇಖೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇಲ್ಲಿಂದ ಒಂದು ಬುಧ ರೇಖೆ, ಇಲ್ಲಿಂದ ಒಂದು ಬುಧ ರೇಖೆ, ಇಲ್ಲಿಂದ ಒಂದು ಬುಧ ರೇಖೆ, ಮತ್ತೆ ಇಲ್ಲಿಂದ ಒಂದು ಬುಧ ರೇಖೆ, ಹೀಗೆ ಉತ್ತಮವಾದಂತ ಒಂದು ಬಿಸ್ನೆಸ್ ಲೈನ್ ಇವರಿಗೆ ಇರೋದಂತ ತುಂಬಾ ಉತ್ತಮ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಈ ಒಂದು ಭಾಗ್ಯ ರೇಖೆ ಇದೆ. ಮತ್ತೆ ಇಲ್ಲಿಂದ ಒಂದು ರೇಖೆ ನೋಡಿ, ಈ ಒಂದು ಹಾರ್ಟ್ ಲೈನು 1, 2, 3 ಈ 3 ಬ್ರಾಂಚಸ್ ಅನ್ನ ಹೊಂದಿದ್ರೆ ಅತ್ಯಂತ ದೊಡ್ಡ ರಾಜಯೋಗ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಎಂತ ಕಠಿಣ ಸನ್ನಿವೇಶದಲ್ಲೂ ಕುಗ್ಗೋದಿಲ್ಲ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಚಿಹ್ನೆ ಇದ್ದಾಗ ತುಂಬಾ ಒಂದು ಭರ್ಜರಿ, ಅಂದ್ರೆ ತುಂಬಾ ಒಂದು ಅದ್ಭುತವಾದಂತ ಊಟ ಒಂದು ಮಾಡುವಂತ, ಅಂದ್ರೆ ಭರ್ಜರಿ ಬೋರಿ ಭೋಜನ ಆತರ ಟೇಸ್ಟ್ ಇರೋದನ್ನ ಕಾಣಿಸುತ್ತೆ. ತುಂಬಾ ಊಟದ ರೀತಿ, ಮತ್ತೆ ಊಟವನ್ನ ತುಂಬಾ ಹೆಚ್ಚಿನ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅವ್ರಿಗೆ. ಊಟದ ಬಗ್ಗೆ ತುಂಬಾ ಸಣ್ಣ ಪುಟ್ಟ ಊಟ ಇಷ್ಟೇ ಮಾಡ್ಬೇಕು, ತುಂಬಾ ಏನ್ ತಿಂದ್ರು ಕ್ವಾಲಿಟಿ ಇರೋದು ತಿನ್ಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಹಾಗೂ ನೋಡಿ, ಜ್ಞಾನ ರೇಖೆ ಅಂತ ಕರಿತೀವಿ ಇದನ್ನ. ಇದು ಜ್ಞಾನ ರೇಖೆ ಇರೋದ್ರಿಂದ ವ್ಯಕ್ತಿ ಜ್ಞಾನಿಯಾಗಿರ್ತಾರೆ. ಎಷ್ಟೋ ಸಾರಿ ಈ ಜನ ಬಂದು ಇವ್ರಿಗೆ ಸಜೆಷನ್ ಅನ್ನ ಕೇಳ್ತಾರೆ, ಹೇಗ್ ಮಾಡಿದ್ರೆ ಒಳ್ಳೇದು, ಹೇಗ್ ಮಾಡಿದ್ರೆ ಒಳ್ಳೇದು ಅಂತ. ಅಷ್ಟು ಜ್ಞಾನಿಯಾಗಿರ್ತಾರೆ, ಇವ್ರ ಜೀವನದಲ್ಲಿ ಸಕ್ಸಸ್ ಅನ್ನ ಸಹ ಹೊಂದುತ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ವ್ಯವಸಾಯ ಇರೋದು ಸಹ ತುಂಬಾ ಉತ್ತಮ ರೀತಿಯಲ್ಲಿ ಇವ್ರಿಗೆ ಒಂದು ಸೀಕ್ರೆಟ್ ಮೆಂಟಾಲಿಟಿಯನ್ನ ಕೊಡುತ್ತೆ. ಅಂದ್ರೆ ಯಾರಿಗೂ ವಿಚಾರವನ್ನ ತಿಳಿಸೋದಿಲ್ಲ, ತನ್ನಲ್ಲೇ ಬಚ್ಚಿಟ್ಕೋತಾರೆ ಅಂತ ಹೇಳ್ಬೋದು. ಇದು ಓಪನ್ ಇದು ಕೆಲವು ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸಹ ಯಾವ ಚಿಹ್ನೆ ಇರೋದ್ರಿಂದ, ಜಾಸ್ತಿ ಯಾವ ಚಿಹ್ನೆ ಇರೋದ್ರಿಂದ ಇವರು ಎಲ್ಲ ವಿಚಾರವನ್ನ ಬೇರೆಯವ್ರ ಹತ್ರ ಹೇಳ್ಕೊಳೋದಿಲ್ಲ ಅಂತ ಹೇಳ್ಬೋದು. ಮತ್ತೆ ರೇಖೆಗಳು ಬೆರಳಿನ ಮಧ್ಯದಲ್ಲಿ ವರ್ಟಿಕಲ್ ಲೈನ್ಸ್ ಇರೋದ್ರಿಂದ ಉತ್ತಮ ರೀತಿ ಫ್ರೆಂಡ್ಸ್ ಇರೋದನ್ನ ಕಾಣಿಸುತ್ತೆ. ಮತ್ತೆ ಕಿರುಬೆರಳು ನೋಡಿ, ಥರ್ಡ್ ಪ್ಯಾಲೇಜ್ಗಿಂತ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಇವರು ಮಾತುಗಾರಿಕೆ ಕೌಶಲ್ಯ ಮತ್ತೆ ಒಂದು ಕಾಗದ ಪತ್ರಗಳನ್ನು ನೋಡ್ಕೊಳ್ಳೋದೇ ಆಗ್ಲಿ, ಮನಿ ಮ್ಯಾನೇಜ್ಮೆಂಟ್ ಆಗ್ಲಿ ತುಂಬಾ ಸೊಗಸಾಗಿ ಮಾಡ್ತಾರೆ ಅವರು ಅಂತ ಹೇಳ್ಬೋದು. ಇನ್ನೊಂದು ದೊಡ್ಡ ರಾಜಯೋಗ ಏನಪ್ಪಾ ಅಂದ್ರೆ ನೋಡಿ,
ಗುರು ಮತ್ತು ಸೂರ್ಯ ಬೆರಳುಗಳು ಸಮಾನ ಒಂದು ಎತ್ತರವನ್ನು ಹೊಂದಿರುವಂಥದ್ದು. ಇದು ತುಂಬಾ ದೊಡ್ಡ ರಾಜಯೋಗ. ಈ ತರ ಇರೋರು ಜೀವನದಲ್ಲಿ ಅತಿ ದೊಡ್ಡ ಒಂದು ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನಾನಾಗ್ಲೇ ಹೇಳ್ದೆ, ಯಾಕೆ ಈ ಒಂದು ಪೀರಿಯಡ್ ಅಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳಿದ್ದೆ. ಸೊ ಇದು ಒಂದು ಬಿಟ್ರೆ ಉಳಿದ ಜೀವನ ಇವರು ಬಹಳ ಉತ್ತಮವಾಗಿದೆ. ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸ್ತಾರೆ ಹಾಗೂ ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ರೀತಿಯ ಚಾಲೆಂಜ್ ಇಲ್ಲ ಇವರಿಗೆ ಮುಂದಿನ ಜೀವನದಲ್ಲಿ ಅಂತ ಹೇಳ್ತಾ, ನೋಡಿ ಈ ಒಂದು ಹೆಬ್ಬೆರಳು ತುಂಬಾ ಜಾಸ್ತಿ ಇದೆ. ಈ ಒಂದು ಭಾಗ ಸ್ವಲ್ಪ ಕಡಿಮೆ ಇರೋದನ್ನ ಕಾಣಿಸುತ್ತೆ. ಅಂದ್ರೆ ತಾರ್ಕಿಕತೆ ಕಡಿಮೆ, ತುಂಬಾ ಕೆಲಸ ಮಾಡುವಂತ ಉತ್ಸಾಹ ಜಾಸ್ತಿ ಇರುತ್ತೆ. ಕೆಲವು ಟೈಮಲ್ಲಿ ಯೋಚನೆ ಮಾಡದೆ ಯಾವುದೇ ಕೆಲಸದಲ್ಲಿ ಕೈ ಹಾಕುವಂತ ಸಾಧ್ಯತೆಯು ಸಹ ಇರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಹೆಚ್ಚಿನ ವಿವರಗಳು ಬೇಕಾದ್ರೆ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.